ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾವಿವತ್ತು ನಾಟಿ ಸ್ಟೈಲ್ ಪಲಾವ್ ಮಾಡೋಣ. ಪಲಾವ್ ಮಾಡೋಕ್ಕೂ ಮುಂಚೆ ನನ್ನ ಚಾನಲ್ಗೆ ಎಲ್ರಿಗೂ ಕೂಡ ವೆಲ್ಕಮ್ ಹೇಳ್ತಾ, ನಾವು ಈ ಪಲಾವ್ ರೆಸಿಪಿನ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ಫ್ರೆಂಡ್ಸ್, ಎಷ್ಟು ಸಿಂಪಲ್ ಆಗಿ ಪಲಾವ್ ಬರುತ್ತೆ ನೋಡಿ. ನಾನು ಯಾವುದೇ ರೀತಿ ಅದನ್ನ ಗ್ರೈಂಡ್ ಮಾಡಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಿಟ್ಟು ಯಾವುದೇ ರೀತಿ ಮಸಾಲಾನ ಅದಕ್ಕೆ ರುಬ್ಬಿ ಹಾಕಲ್ಲ. ಜಸ್ಟ್ ನಾನು ತರಕಾರಿ ಹಾಕಿ ಸಿಂಪಲ್ ಆಗಿ ಮಾಡ್ತೀನಿ. ಹೇಗೆ ಹಳ್ಳಿಲಿ ಬರುತ್ತೋ ಪಲಾವು ಅದೇ ತರ ಬರುತ್ತೆ. ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಬನ್ನಿ, ಮೊದ್ಲಿಗೆ ನಾನು ಏನೇನ್ ಹಾಕ್ಬೇಕಂತ ಹೇಳ್ತೀನಿ. ನಾನು ಪಲಾವ್ ಮಾಡ್ಬೇಕಾದ್ರೆ ನಾನು ಜಾಸ್ತಿ ಎಣ್ಣೆ ಹಾಕ್ತೀನಿ. ನೀವು ನಿಮ್ಗೆ ಎಷ್ಟ್ ಬೇಕೋ ಅದನ್ನ ಹಾಕೊಳ್ಳಿ. ಯಾಕಂದ್ರೆ ನಾನ್ ಪಲಾವ್ ಜಾಸ್ತಿ ಎಣ್ಣೆ ಹಾಕೋದು ನನಗೆ ಇಷ್ಟ. ಟೇಸ್ಟಿಯಾಗೂ ಇರುತ್ತೆ, ಉದುದ್ರಾಗೂ ಇರುತ್ತೆ ಅಂತ ಹೇಳಿ ಅದಕ್ಕೆ ತುಪ್ಪ ಕೂಡ ನಾನು ಸೇರಿಸ್ತೀನಿ. ಅದ್ರ ಜೊತೆಗೆ ಪಲಾವ್ ಎಲೆ, ಮರಾಠಿ ಮಗ್ಗು, ಅನಾನಸ್ಸು, ಏಲಕ್ಕಿಕಾಯಿ, ಲವಂಗ, ಪಲಾವ್ ಮಸಾಲ ಏನೇನ್ ಬರುತ್ತೋ ಅದನ್ನ ನೀವು ಹಾಕೊಳ್ಳಿ. ಚೆನ್ನಾಗಿ ಎಣ್ಣೆಲಿ ಅದನ್ನ ಫ್ರೈ ಮಾಡ್ಕೊಳ್ಳಿ. ನಾನು ಈ ಮಸಾಲೆ ಐಟಮ್ ಎಲ್ಲ ನಾನು ಕುಕ್ಕೆಗೆ ಹೋದಾಗ ತಗೊಂಡ್ ಬರ್ತೀನಿ. ಕಂಪಲ್ಸರಿ ಪಲಾವ್ ನಾನು ರೆಗ್ಯುಲರ್ ಯೂಸ್ ಮಾಡೇ ಮಾಡ್ತೀನಿ. ಗೋಡಂಬಿ ಇದ್ರೆ ಯೂಸ್ ಮಾಡ್ತೀನಿ. ಅನಂತರ ಅದು ಚೆನ್ನಾಗಿ ಫ್ರೈ ಆದ್ಮೇಲೆ ಈರುಳ್ಳಿನ ಹಾಕೊಳ್ಳಿ. ಈರುಳ್ಳಿ ಜಸ್ಟ್ ಒಂದೂವರೆ ಅಷ್ಟೇ ಹಾಕೊಳ್ಳಿ. ಜಸ್ಟ್ ಒಂದು 4 to 5 ಮೆಂಬರ್ಸ್ ಮಾಡ್ತೀನಿ ಅಂದ್ರೆ ಈರುಳ್ಳಿ ರೋಸ್ಟ್ ಆಗಿದ ತಕ್ಷಣ ನೀವು ತರಕಾರಿನ ಮಿಕ್ಸ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನಾನು ಕಂಪಲ್ಸರಿ ಪಲಾವ್ ಮಾಡಿದಾಗ ಸೋಯಾಬೀನ್ ಹಾಕ್ತೀನಿ. ಸೋಯಾಬೀನ್ ಮುಂಚೆನೆ ನೆನ್ಸಿಟ್ಟಿದೆ. ಅದನ್ನ ಹಾಕಿದ ನಂತರ ಬಟಾಣಿ ಕಾಳು ಹಾಕೊಳ್ಳಿ. ಚೆನ್ನಾಗಿ ಇದಿಷ್ಟನ್ನು ಕೂಡ ಎಣ್ಣೆಲಿ ಫ್ರೈ ಮಾಡಿ ಲಾಸ್ಟ್ ಅಲ್ಲಿ ಟೊಮೊಟೊ ಹಾಕಿ. ಮುಂಚೆನೆ ಟೊಮೊಟೊ ಹಾಕ್ಲಿಕ್ಕೆ ಹೋಗ್ಬೇಡಿ. ನಿಮ್ಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ತಕ್ಕಂತೆ ಉಪ್ಪು ಹಾಕೊಳ್ಳಿ. ಉಪ್ಪು ಹಾಕೊಂಡು ಚೆನ್ನಾಗಿ ಅದನ್ನ ಫ್ರೈ ಮಾಡಿ ಎಣ್ಣೆಲಿ. ಯಾವ್ದೇ ರೀತಿ ನೀರೆಲ್ಲ ಏನು ಹಾಕಕ್ ಹೋಗ್ಬೇಡಿ. ಚೆನ್ನಾಗಿ ಎಣ್ಣೆಲ್ಲ ಇದನ್ನ ಫುಲ್ ಡ್ರೈ ಮಾಡ್ಬೇಕು. ಆಮೇಲೆ ನಾನು ಶುಂಠಿ ಬೆಳ್ಳುಳ್ಳಿ ಮತ್ತೆ ಪುದೀನ, ಕೊತ್ತಂಬರಿ, ಹಸಿರು ಮೆಣಸಿನ್ಕಾಯಿನ ರುಬ್ಬಿಟ್ಕೊಂಡಿದ್ದೆ. ಹಾಗೆ ಹಾಕಿದ್ರೆ ನನ್ ಮಗಳು ತಿನ್ನಲ್ಲ ಅಂತ ಹೇಳಿ ನಾನು ಅದನ್ನ ಗ್ರೈಂಡ್ ಮಾಡಿದ್ದೆ. ಅದಕ್ಕೆ ಲಾಸ್ಟ್ ಅಲ್ಲಿ ಎಲ್ಲ ಚೆನ್ನಾಗಿ ರೋಸ್ಟ್ ಆದ್ಮೇಲೆ ಅರಿಶಿನ ಪುಡಿ ಮತ್ತೆ ಧನಿಯಾ ಪುಡಿ, ಅದಕ್ಕೆ ಚಕ್ಕೆನ ಪೌಡರ್ ಮಾಡಿ ಇಟ್ಕೋಬೇಕು ನೀವು ಲೈಟ್ ಆಗಿ. ಅದಕ್ಕೊಂದು 1/4 ಸ್ಪೂನ್ ಅಷ್ಟೇ ಚಕ್ಕೆ ಪೌಡರ್ನ ಹಾಕ್ಬೇಕು. ಸ್ವಲ್ಪ ನಿಮ್ಗೆ ಗಮನ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಲಾಸ್ಟ್ ಅಲ್ಲಿ ನಾನು 3 ಗ್ಲಾಸಸ್ ರೈಸ್ ಹಾಕಿದ್ರೆ ನಾನು 3 ಗ್ಲಾಸಸ್ 6 ಗ್ಲಾಸಸ್ ನೀರ್ನ ಹಾಕ್ತೀನಿ. ಚೆನ್ನಾಗಿ ನೀರ್ನು ಕೂಡ ಸಪರೇಟ್ ನಾನು ಕಾಯಿಸಿಟ್ಕೊಂಡಿದ್ದೆ. ಎಲ್ಲ ಚೆನ್ನಾಗಿ ಬೆಂದ ನಂತರ ನೀರ್ನ ಅದಕ್ಕೆ ಸೇರಿಸ್ತಾ ಇದೀನಿ. ಎಷ್ಟು ಸಿಂಪಲ್ ಇದೆ ನೋಡಿ. ಅದು ಏನ್ 3 ಗ್ಲಾಸ್ ತಗೊಂಡ್ರೆ 6 ಗ್ಲಾಸ್ ನೀರ್ ಹಾಕೋಬೇಕು ನೀವು. ಚೆನ್ನಾಗಿ ಉದುರಾಗಿ ಸಾಫ್ಟ್ ಆಗಿ ಬರುತ್ತೆ ರೈಸು. ನೀರ್ ಕಡಿಮೆ ಮಾಡಿದ್ರೆ ಸ್ವಲ್ಪ ಹಾರ್ಡ್ ಆಗುತ್ತೆ, ತಿನ್ಲಿಕ್ ಆಗಲ್ಲ. ಮಧ್ಯಾಹ್ನ ಏನಾದ್ರು ಸ್ವಲ್ಪ ಏನಾದ್ರು ಇತ್ತಂದ್ರೆ, ಸಾಫ್ಟ್ ಇತ್ತಂತಂದ್ರೆ ನೀವು ಮಧ್ಯಾಹ್ನ ಕೂಡ ತಿನ್ಬೋದು. ನಾನು ಕಂಪ್ಲೀಟ್ 3 ಗ್ಲಾಸ್ಗೆ 6 ಗ್ಲಾಸಸ್ ನೀರ್ನ ಸೇರ್ಸಿದೀನಿ. ಚೆನ್ನಾಗಿ ಅದನ್ನ ಹಾಕಿ ಕುದಿಸ್ತೀನಿ. ಮಸಾಲೆ ಎಲ್ಲ ಹಾಕಿದ್ನಲ್ಲ, ಹಾಗಾಗಿ ಚೆನ್ನಾಗಿ ಕುದಿಸ್ತೀನಿ. ನಾನು ಯಾವ್ದೇ ರೀತಿ ಇದಕ್ಕೆ ಕಾಯಿ ಆಗ್ಲಿ ಅದನ್ನ ಯಾವ್ದು ರುಬ್ಬಿ ಹಾಕಿಲ್ಲ. ಜಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟೇ ರುಬ್ಬಿ ಹಾಕಿರೋದು. ಇದ ನಂತರ ನಾನು ಅಕ್ಕಿನ ಒಂದು 2 ಮಿನಿಟ್ಸ್ and 3 ಮಿನಿಟ್ಸ್ ನೆನ್ಸಿಟ್ಟಿದೆ. ಅದನ್ನ ಇದಕ್ ನಾನು ಸೇರಿಸ್ತೀನಿ. ಅಕ್ಕಿ ನೆನ್ಸಿಟ್ರೆ ಉದುದ್ರಾಗಿ ಚೆನ್ನಾಗಿ ಬರುತ್ತೆ, ಸಾಫ್ಟ್ ಇರುತ್ತೆ ರೈಸು. ನೋಡಿ, ಇವಾಗ ಚಿಕನ್ ಬಿರಿಯಾನಿ ತರಾನೇ ಕಾಣಿಸ್ತಾ ಇದೆ, ಪಲಾವ್ ತರ ಕಾಣಿಸ್ತಿಲ್ಲ. ನಾನು ಇವಾಗ ಅದನ್ನೆಲ್ಲ ಮಿಕ್ಸ್ ಮಾಡಿ ಕುಕ್ಕರ್ನ ಮುಚ್ಚಿಡ್ತಾ ಇದ್ದೀನಿ. ನಾನು 2 or 3 ವಿಸಲ್ನ ಹಾಕಿಸ್ತೀನಿ. ಯಾಕೆಂದ್ರೆ ಫುಲ್ ಡ್ರೈ ಆಗಿರುತ್ತೆ. ವಿಸಲ್ ಆಗ್ತಾ ಇದೆ. ವಿಸಲ್ ಆಯ್ತು. ವಿಸಲ್ ಆರೋವರೆಗೂ ಅದನ್ನ ಬಿಡ್ಬೇಕು. ಆದ್ರೆ ನಂಗೆ ಟೈಮ್ ಇಲ್ದ ಕಾರಣ ಮಾರ್ನಿಂಗ್ ಸ್ಕೂಲಿಗೆ ಲೇಟ್ ಆಗ್ತಿತ್ತು ಮಗುಗೆ. ಹಾಗಾಗಿ ನಾನು ವಿಸಲ್ನ ನಾನೇ ಓಪನ್ ಮಾಡಿ ಎತ್ತಿದ್ದೀನಿ. ನೋಡಿ ಹೇಗಿದೆ ರೆಸಿಪಿ. ನನ್ಗಂತೂ ತುಂಬಾ ಇಷ್ಟ ಆಯ್ತು. ನಿಮ್ಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಇದೇ ತರ ವಿಡಿಯೋಗಳನ್ನ ನಾನ್ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಇದು ಟೇಸ್ಟ್ ಈಗ ನನ್ ಮಗಳು ಮಾಡ್ತಾಳೆ. ಹೇಗಿತ್ತಂತ ಅವಳೇ ಹೇಳ್ತಾಳೆ ನೋಡಿ. ಹಾಗೆ ನೀವು ಕೂಡ ಹೇಳಿ ಹೇಗಿತ್ತಂತ ಹೇಳಿ. ನಿನಗಿಷ್ಟ ಆಯ್ತಾ? ಆಯ್ತು. ಎಲ್ರಿಗೂ ಏನ್ ಹೇಳಕ್ ಇಷ್ಟಪಡ್ತೀಯಾ? ನೀವು ಮಾಡ್ಕೊಳ್ತೀನಿ ಫ್ರೆಂಡ್ಸ್.